BBTV ನ್ಯೂಸ್ಗೆ ಸ್ವಾಗತ. ವಿಶ್ವಪ್ರಸಿದ್ಧ ಮೈಸೂರು ಅರಮನೆ ನಗರಿ ಮೈಸೂರು ಮೃಗಾಲಯದಲ್ಲಿ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮೃಗಾಲಯದಲ್ಲಿ ಪ್ರಾಣಿ ದತ್ತು ಸ್ವೀಕಾರ ಹಾಗೂ ಮೃಗಾಲಯದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ಶಿಬಿರವು ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು. ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಧ್ವನಿ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯು ಈ ವಿಶೇಷ ಸೇವಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಧ್ವನಿ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಜನಿರಾಜ್ ಅವರ ನೇತೃತ್ವದಲ್ಲಿ ಈ ವಿಶೇಷ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ವೀಕ್ಷಕರೇ, ನೀವು ನೋಡುತ್ತಿರುವ ದೃಶ್ಯ ಇದು ಮೃಗಾಲಯದಲ್ಲಿ ಕೆಲಸ ನಿರ್ವಹಿಸುವಂತಹ ಸಿಬ್ಬಂದಿಗಳಿಗೆ, ಸೆಕ್ಯೂರಿಟಿಗಳಿಗೆ ಆರೋಗ್ಯ ತಪಾಸಣೆ ಮತ್ತು ವೈದ್ಯರಿಂದ ಸಲಹೆ ಮಾರ್ಗದರ್ಶನ ಪಡೆಯುವ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಸಿಬ್ಬಂದಿಗಳು ಈ ಮೃಗಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರವನ್ನು ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ವೈದ್ಯರ ಸಹಕಾರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ಮದ್ದೂರಿನ ರಜನಿರಾಜ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ವೀಕ್ಷಕರೇ, ನೀವು ನೋಡುತ್ತಿರುವ ದೃಶ್ಯ ಇದು ಈ ಮೃಗಾಲಯದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ, ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ ವತಿಯಿಂದ ಒಂದು ಅನಕೊಂಡ ಹಬ್ಬವನ್ನು ಕೂಡ ದತ್ತು ಸ್ವೀಕಾರ ಮಾಡುವ ಉದ್ದೇಶವೂ ಕೂಡ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಮೃಗಾಲಯದ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೈಸೂರು ಮೃಗಾಲಯ ವ್ಯವಸ್ಥಾಪಕರಾದ ಅನುಷಾ ಹಾಗೂ ಲಯನ್ಸ್ ಸಂಸ್ಥೆಯ ರಾಜ್ಯಪಾಲರಾದ ಮತಿದೇವ್ ಕುಮಾರ್ ಹಾಗೂ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು, ವೈದ್ಯರು, ಸಿಬ್ಬಂದಿಗಳು ಹಾಗೂ ಮೃಗಾಲಯದ ಅಧಿಕಾರಿಗಳು ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ವಿಶೇಷ ಸಮಾರಂಭವು ಮೃಗಾಲಯದಲ್ಲಿ ಅಪರೂಪವಾಗಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ರಜನಿರಾಜ್ ಅವರು ಸಂಪೂರ್ಣ ಮಾಹಿತಿ ನೀಡಿದ್ದು ಹೀಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಅರಮನೆ ನಗರಿ ಮೈಸೂರಿನ ಪ್ರಖ್ಯಾತ ಝೂನಲ್ಲಿದ್ದೇವೆ. ನಾವು ಈ ದಿನ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ರಾಜ್ಯಪಾಲರ ಸಮ್ಮುಖದಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿನ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳುವುದಲ್ಲದೆ ಮತ್ತು ಇಲ್ಲಿ ಅರಣ್ಯ ಇದು ಝೂಲ್ಲಿ ಏನು ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕ ವರ್ಗದವರಿಗೆ ಉಚಿತ ಕಣ್ಣಿನ ಶಿಬಿರ ಹಾಗೂ ಮೂಳೆ ತಜ್ಞರು, ನಮ್ಮ ಅಧ್ಯಕ್ಷರು ಕಿರು ಮೂಳೆ ತಜ್ಞರು, ಅವರ ಮೂಲಕ ಒಂದು ಆರೋಗ್ಯ ಅರಿವು ಜೊತೆಗೆ ಉಚಿತ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಲಯನ್ಸ್ ಕ್ಲಬ್ ವತಿಯಿಂದ ಈ ಬಾರಿ ನಾವು ಒಂದು ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ತಾ ಇದ್ದೇವೆ. ವಾಸನಾಯ್ಕೆಯರ ನನ್ನ ಜೊತೆ ಸಂಪರ್ಕದಲ್ಲಿದ್ದು ಕಾರ್ತಿಕ್ ಅವರು ಈ ಕಾರ್ಯಕ್ರಮನ ಮಾಡುವಂತಿರುವಾಗ ಅವರು, ಆಯ್ತು ಮೇಡಮ್, ನಮ್ಮ ಕಡೆಯಿಂದ ನಾವು ಉಚಿತ ಕಣ್ಣಿನ ಶಿಬಿರವನ್ನು ಏರ್ಪಾಡು ಮಾಡುವಾಗಿದ್ದು, ಮತ್ತು ನಾನು ಗವರ್ನರ್ ಜೊತೆ, ನಮ್ಮ ಲಯನ್ ಬಂಧುಮಿತ್ರರ ಜೊತೆ, ಖಜಾಂಚಿ ಕಾರ್ಯದರ್ಶಿಗಳ ಜೊತೆ ಮಾತಾಡುವಾಗ ಖಂಡಿತ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿಕೊಳ್ಳೋಣ, ನೀವು ಅದನ್ನು ಮಾಡಿ ಅಂತೇಳಿ ಅವರು ಕಾರ್ಯನಿಮಿತ್ತ ಬಂದಿಲ್ಲ. ಈ ದಿನ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಾಣಿಯನ್ನು ದತ್ತು ಸ್ವೀಕಾರ ಮಾಡಿ ಮತ್ತು ಒಂದು ಆರೋಗ್ಯ ಅವೇರ್ನೆಸ್ನ ನಾವು ಈ ದಿನ ಝೂನಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಾಣಿಯನ್ನು, ಆನೆ ಈ ಥರ ಪ್ರಾಣಿಯನ್ನು ತಗೊಳ್ಬೇಕನ್ನ ಅಂದಾಜನ್ನು ಹಾಕಿದ್ದೇವೆ. ಎಲ್ಲರೂ ಕೈ ಜೋಡಿಸಿ ಈ ಝೂವನ್ನು, ಪ್ರಖ್ಯಾತಿಯಾಗಿದೆ ಇದು, ಈ ಝೂವನ್ನು ಇನ್ನೂ ಮುಂದುವರಿಸಬೇಕು. ಇನ್ನೂ ಹೆಚ್ಚಿನ ಪ್ರಾಣಿಗಳನ್ನು ಸಂಘಟನೆಗಳು, ಸಂಸ್ಥೆಗಳು ಏನು ಅದನ್ನು ದತ್ತು ಸ್ವೀಕಾರ ಮಾಡಿಕೊಳ್ಬೇಕಂತೇಳಿ ಎಲ್ಲರಲ್ಲೂ ನಾನು ಮನವಿನ ಮಾಡ್ತೀನಿ. ಸರ್ಕಾರದಿಂದ ಈ ಝೂಗೆ ಬರುವಂಥ ಅನುದಾನ ಕಮ್ಮಿ ಇದೆ. ಸಂಘ ಸಂಸ್ಥೆಗಳು ಕೈ ಜೋಡಿಸಬೇಕು. ಇದು ಇಡೀ ನಮ್ಮ ಇದರಲ್ಲಿ ವರ್ಲ್ಡಲ್ಲಿ ಪ್ರಖ್ಯಾತಿಗೊಂಡಿದೆ. ಇದು 200 ಎಕರೆಗಿದೆ ಅಲ್ಲ ಸರ್, ಇದು 200 ಎಕರೆಗೆ ವ್ಯಾಪ್ತಿಗೆ ಒಳಗೊಂಡಿರುವ ಝೂ.
ಇದು ತುಂಬ ಅದ್ಭುತವಾಗಿದೆ, ತುಂಬ ಕ್ಲೀನಿಂಗ್ ಇದೆ, ಸ್ವಚ್ಛತೆ ಇದೆ. ನಾವು ನೋಡ್ತಾ ಇದ್ರೆ ಕಣ್ಮನೆ ಸೆಳೀತಿದೆ, ಮತ್ತು ಆಚೆಗೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ಈ ಝೂ. ಹಾಗಾಗಿ ಎಲ್ಲರೂ ಸಂಘ ಸಂಸ್ಥೆಗಳು ಇನ್ನೂ ಮುಂದೆ ಬರಬೇಕು. ನಮ್ಮ ಮೈಸೂರು ಅಂಬಾಸಿಡರ್ ಅಲ್ಲ, ಅದನ್ನು ಪ್ರತಿ ವರ್ಷ ಅವರು ಲಯನನ್ನು ದತ್ತು ಸ್ವೀಕಾರ ಮಾಡಿ 7 ಲಕ್ಷ 8 ಲಕ್ಷ ಕೊಟ್ಟು ಅವರು 5 ಲಕ್ಷ ಶುರುವಾಗ್ತಿದೆ. ಲಯನನ್ನು ಪ್ರತಿ ವರ್ಷ ಅವರು ತಗೊಳ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಈ ಪ್ರಾಣಿಯನ್ನು ದತ್ತು ತಗೊಳ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಯಾರು ಈ ವಿಡಿಯೋವನ್ನೆಲ್ಲ ನೋಡ್ತೀವಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಈ ಝೂ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ಒಂದು ಅಳಿಲು ಸೇವೆಯನ್ನು ಮಾಡೋಣ ಅಂತೇಳಿ ನನ್ನ ಮಾತನಾಡಿಸ್ತಾರೆ. ಸಂಸ್ಥೆ ಈ ದಿನ ವಾಸನ ಸಂಸ್ಥೆಯ ಜೊತೆ ನಿಮಗೆಲ್ಲ ಕಣ್ಣಿನ ತಪಾಸಣೆ ಏರ್ಪಡಿಸಿದೆ ಮತ್ತು ಅದರ ಅಧ್ಯಕ್ಷರಾದ ಡಾಕ್ಟರ್ ರೋಹಿತ್ ಅವರು ಈಗಲೂ ಮತ್ತು ಮೂಳೆ ತಜ್ಞರು ಸಹ ಅವರು ಸಹ ಈ ತಪಾಸಣಾ ಶಿಬಿರವನ್ನು ಮಾಡುವವರಿದ್ದಾರೆ. ಇದರ ಸದುಪಯೋಗ ಪಡಿಸಬೇಕು. ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಕೆಲವು ಉಪಯುಕ್ತ ಸಲಹೆಗಳು ಕೊಟ್ಟಿದ್ದಾರೆ. ಅದೇ ರೀತಿ ನೀವು ನಡೆದುಕೊಂಡ್ರೆ ಇಲ್ಲಿ ಯಾವ ತೊಂದರೆ ಆಗದಂತೆ ತಾವು ಆರಾಮಾಗಿ ಪ್ರಾಣಿಗಳ ಜೊತೆ ತಮ್ಮ ಸಂಪರ್ಕದಲ್ಲಿ ಇರ್ಬೋದು. ಇಂದು ಅದ್ಭುತವಾದ ಲಯನ್ ಸಂಸ್ಥೆ ಒಂದು ಅನಕೊಂಡ ಪ್ರಾಣಿಯನ್ನು ಸಹ ದತ್ತು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಣಿಗಳನ್ನು ದತ್ತು ಸ್ವೀಕಾರ ಮಾಡ್ತೀವಿ ಅಂತ ಈಗಾಗಲೇ ತಿಳಿಸಿದ್ದಾರೆ. ಈ ಸಂಸ್ಥೆ ಹಲವಾರು ವರ್ಷಗಳಿಂದ ಉತ್ತಮ ಸೇವಾ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಈಗಿನ ಡಾಕ್ಟರ್ ರೋಹಿತ್ ಅವರ ಅಧ್ಯಕ್ಷತೆಯಲ್ಲಿ ಈ ವರ್ಷ 26-27ರಲ್ಲಿ ಒಳ್ಳೆಯ ಸೇವಾ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚಿನ ಬಡ ಜನರಿಗೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.